ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ, ಭುಜಂಗ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ಯಾರಿಗೂ ಹೇಳ್ದೆ ಕೇಳದೆ ಹೊಟ್ಟೋಗಿದ್ದಾಳೆ. ಹೋಗ್ಲಿ ಹೋಗ್ಲಿ, ಎಲ್ಲಿಗೆ ಹೋದ್ರು ಅವಳು ಈ ಅಮ್ಮಾಜಿ ಎದುರುಗಡೆ ಬಂದು ನಿಲ್ಲೇಬೇಕು. ಅಪ್ಪಯ್ಯ, ಅಕ್ಕಮ್ಮ ಸತ್ಯವ ಬಂದ್ರು. ಯಾಕವ ಈ ತರ ಮಾಡ್ಬಿಟ್ರಿ ಬರಕ್ಕೆ? ಅಪ್ಪಯ್ಯ ಅದಿರ್ಲಿ, ನೀವ್ ಎಲ್ಲಿಗೆ ಹೊರಟು ನಿಂತಿದ್ದೀರಾ? ಮನೆಗೆ ಬೀಗ ಯಾಕೆ ಹಾಕಿದ್ರಿ ಅಣ್ಣಯ್ಯ? ಅಮ್ಮಾಜಿ ಮನೆ ಖಾಲಿ ಮಾಡಿಸ್ತಿದ್ರು, ನಮ್ಮನ್ನೆಲ್ಲ ಬೇರೆ ಕಡೆ ಕಳಿಸ್ತಿದ್ರು. ಏನು ಅಮ್ಮಾಜಿನ ಯಾಕೆ ಎಲ್ಲ ಕಳಿಸ್ತಿದ್ದಾರೆ? ಏನೋ ಕೊಡುವ ಗೊತ್ತಿಲ್ಲ. ನಾನು ಫೋನ್ ಮಾಡಿ ಕೇಳಿದೆ, ನಮ್ಮ ಮೇಲೆ ನಂಬಿಕೆ ಐತಲ್ವಲ್ಲ, ಹಂಗಿದ್ರೆ ಗಾಡಿ ಹತ್ತಿ ಅಂದ್ರು. ಏನು ಹೇಳಕತ್ತು, ಹುಡುಗರೆಲ್ಲ ಸಾಮಾನೆಲ್ಲ ತಗೊಂಡೋಗಿ ಗಾಡಿಗೆ ಹಾಕಿದ್ರು. ಸರಿ ಬರ್ರಿ ನಾವು ಹೇಳ. ಅಲ್ಲ ಅಣ್ಣಯ್ಯ, ಇದ್ದಕ್ಕಿದ್ದಂಗೆ ಈಗ ಮನೆ ಖಾಲಿ ಮಾಡೋಂಥದ್ದು ಏನಾಯ್ತು? ಅಮ್ಮಾಜಿ ಏನಾದ್ರು ಅವ್ರ ಮನೆಗೆ ಕರೆಸ್ಕೊಳ್ತಾ ಇದ್ದಾರಾ? ರೀ, ಅವ್ರ ಮನೆಗೆ ಏನಾರ ಆದ್ರೆ ನಾವು ಹೋಗೋದು ಬೇಡ ರೀ. ಹೌದು ಅಪ್ಪಯ್ಯ, ಅಲ್ಲಿಗೆ ಅಂತಂದ್ರೆ ನಾನಂತೂ ಬರಕ್ಕಿಲ್ಲ. ಹೌದಣ್ಣಯ್ಯ, ನಾವು ಅವ್ರ ಮನೆಯಲ್ಲಿ ಹೆಂಗಿರಕ್ಕಾಯ್ತದೆ? ಅದೆಲ್ಲ ಸರಿ ಹೋಗಕ್ಕಿಲ್ಲ. ಕಷ್ಟನೋ ಸುಖನೋ ನಾವು ನಮ್ಮನೇನಲ್ಲೇ ಇರೋಣ. ಅವ್ರಂಕಲ್ ಇರೋದು ಬೇಡ. ಅವ್ರ ಮನೇಲಿ ಇರೋದಾದ್ರೆ ನನಗೂ ಒಪ್ಪಕ್ಕಿಲ್ಲ ಕಣವ ಮನಸ್ಸು. ಆದರೆ ಅಮ್ಮಾಜಿ ಅವ್ರು ಹೊರಡು ಅಂತ ಹೇಳೋರಲ್ವಾ, ಅವ್ರ ಮಾತಿಗೆ ಗೌರವ ಕೊಟ್ಟು ಹೊರಡ್ಬೇಕಾಗ್ತತೆ. ಆಮೇಲೆ ಹೋಗಿ ನೋಡುವ, ಅಲ್ಲಿ ಏನು ಎತ್ತ ಅಂತ ವಿಚಾರಿಸುವ, ಆಮೇಲೆ ನಿರ್ಧಾರ ಮಾಡುವ. ಬನ್ನಿ. ಬೇಡ ಅಪ್ಪಯ್ಯ, ನಾವ್ ಅಲ್ಲಿಗೆ ಹೋಗೋದು ಬೇಡ. ಅಮ್ಮಾಜಿ ಏನಾದ್ರೂ ಹೇಳಿ ನಮ್ಮನ್ನ ಒಪ್ಪಿಸ್ಬಿಡ್ತಾರೆ. ನನಗಂತೂ ಅಲ್ಲಿ ಹೋಗೋಕೆ ಇಷ್ಟನೇ ಇಲ್ಲ. ನಾನ್ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ನೀನು ಹಿಂಗೆ ಆಟ ಮಾಡಿದ್ರೆ ಹೆಂಗವ? ಅಮ್ಮಾಜಿ ಅವರು ನಂಬಿಕೆ ಬಗ್ಗೆ ಮಾತಾಡೋರೆ, ಅವ್ರ ಮಾತಿಗೆ ಮರ್ಯಾದೆ ಕೊಟ್ಟು ಹೋಗ್ದಿದ್ರೆ ಹೆಂಗೆ ಹೇಳು? ನಡಿ ನೀನು. ಇಲ್ಲ, ನಾನ್ ಬರೋದಿಲ್ಲ. ಹಂಗಲ್ಲ ವಾಪುರ್ವಿ, ಅಲ್ಲಿ ಹೋಗಿ ಒಂದ್ಸಲ ಅವ್ರು ಏನು ಹೇಳ್ತಾರೆ ಅಂತ ಕೇಳುವ ಬಾ. ಅಕ್ಕ, ಬಾರಕ್ಕೂ ಹೋಗೋಣ, ಅಲ್ಲಿ ಅಕ್ಕನ ಜೊತೆ ಆರಾಮಾಗಿರ್ಬೋದು. ಇಲ್ಲ ಇಲ್ಲ ಇಲ್ಲ, ನಾನ್ ಬರಕ್ಕಿಲ್ಲ. ಪೂರ್ವಿ, ನಾನು ನೋಡ್ತಾನೆ ಇವನಿ, ಆ ಮನೆ ವಿಷಯ ಎತ್ತದಂಗೆ ನಿನ್ನ ಮಕ್ಕದಾಗೆ ಬೇಸರ ಕಾಣ್ತತೆ. ಏನಾಯ್ತವ ಅಲ್ಲಿ? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಏನೂ ಇಲ್ಲ. ಸರಿ ಬಾ, ಹಂಗಾರೆ ಹೋಗಿ ನೋಡುವ, ಅದೇನಂತ ನೋಡುವ. ಬಾ ಬಾ. ಹತ್ತು ಹತ್ತು ಗಾಡಿ ಹತ್ತು ಹತ್ತಮ್ಮ ನೀವು. ಬಾ ಹತ್ತುವ.
ಇದ್ಯಾವ ಮನೆ? ವಾವ್, ಎಷ್ಟು ಚೆನ್ನಾಗೈತೆ. ಅತ್ಯವ, ನನ್ಗೆಲ್ಲ ಅಮ್ಮಾಜಿ ಅವ್ರ ಮನೆ ಕರ್ಸ್ಕೋತಾರೋ ಅಂತ ಭಯ ಆಗೋಗಿತ್ತು. ಅದೇನೋ ಸರಿ, ಆದ್ರೆ ಇದು ಯಾರ ಮನೆ? ನಮ್ಮನ್ನ ಇಲ್ಲಿಗೆ ಯಾಕೆ ಬರೋ ಹಂಗ್ ಮಾಡಿದ್ರು? ಅದೇ ನಂಗೂ ಅರ್ಥ ಆಯ್ತಾ ಇಲ್ಲ. ಅಮ್ಮಾಜಿನೂ ಸರಿಯಾಗಿ ಏನು ಹೇಳಲಿಲ್ಲ. ಏನಪ್ಪ ಇದು ಯಾರ ಮನೆ? ನಿಮ್ಮನೆ. ಒಂದೇ ನಿಮಿಷ, ಡಾಕ್ಟರ್ ಬರ್ಕೊಟ್ಟಿರೋ ಮೆಡಿಸಿನ್ಸ್ ತಂದ್ಬಿಡ್ತೀನಿ. ಅಮ್ಮಾಜಿ ಯಾಕೆ ನಮ್ಮ ಜೊತೆ ಬಂದಿಲ್ಲ? ಅದು ಅವ್ರಿಗೆ ಬೇರೆ ಏನೋ ಕೆಲಸ ಇತ್ತು, ಅದಕ್ಕೆ. ಅಮ್ಮಾಜಿ ಆಸ್ಪತ್ರೆಯಲ್ಲೇ ಇದ್ರು, ನಾನು ನೋಡೋಕೆ ಕೂಡ ಬರಲಿಲ್ಲ. ಯಾಕೆ? ಅದು ಅವರು ಡಾಕ್ಟರ್ ಹತ್ರ ಮಾತಾಡೋದು, ಬಿಲ್ಲಿಂಗ್ ಅಂತ ಓಡಾಡ್ತಿದ್ರಲ್ಲ, ಅದಕ್ಕೆ ಅಷ್ಟೆ. ನಾನು ಮೆಡಿಸಿನ್ಸ್ ತಂದ್ಬಿಡ್ತೀನಿ. ನೀವು ಸುಳ್ಳು ಹೇಳ್ತಿದ್ದೀರಾ. ಏನು ಸುಳ್ಳು? ಅಮ್ಮಾಜಿಗೆ ನನ್ನ ಮೇಲೆ ಕೋಪ ಬಂದೈತೆ, ಅದಕ್ಕೆ ಅವರು ಆಸ್ಪತ್ರೆಯಲ್ಲೇ ಇದ್ರು, ನಾನು ನೋಡೋಕ್ಕೂ ಬರಲಿಲ್ಲ, ಮಾತು ಆಡಿಸ್ಲಿಲ್ಲ ಅಲ್ವಾ? ಹೇ, ಹಾಗೆಲ್ಲ ಏನೂ ಇಲ್ಲ. ನೀನು ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀಯಾ? ಈಗ ತಾನೇ ಹಾಸ್ಪಿಟ್ಲಿಂದ ಆಚೆ ಬಂದಿದ್ಯಾ, ಸ್ವಲ್ಪ ಕೂಲಾಗಿರೋ. ನೋಡಿ, ನನ್ನ ಸಮಾಧಾನ ಮಾಡಕ್ಕೆ ಬರಬೇಡಿ. ನನ್ಗೆ ಗೊತ್ತೈತೆ ಅಮ್ಮಾಜಿಗೆ ಯಾವುದೋ ಕಾರಣಕ್ಕೆ ನನ್ನ ಮೇಲೆ ಬೇಜಾರಾಗಿರುತ್ತೆ, ಕೋಪ ಬಂದೈತೆ ಅಂತ. ಅದಕ್ಕೆ ಅವ್ರು ನನ್ನ ಮಾತಾಡ್ಸಿಲ್ಲ. ನಿಮಗೂ ಬೈದ್ರಲ್ವಾ? ನಿಜ ಹೇಳಿ. ನೋಡು, ನಾವು ಇದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ, ನೀನು ತಲೆ ಕೆಡ್ಸ್ಕೊಬೇಡ. ಮೊದಲನೇದಾಗಿ ಕ್ಷಮೆ ಇರಲಿ ಭುಜಂಗ ಅವರೇ. ನಿಮಗೆ ಎಲ್ಲಿಗೆ ಏನು ಅಂತ ಏನು ಹೇಳಿದೆ ಆ ಮನೆಯಿಂದ ನಿಮ್ಮನ್ನು ಇಲ್ಲಿ ಕರ್ಕೊಂಬರೋ ಹಾಗೆ ಮಾಡಿದೆ. ಅಲ್ಲ, ಈ ಮನೆ ನೋಡಿ, ನೀವು ನಮ್ಮ ಬೀಗರು. ನೀವು ನಮಗೆ ಹೆಣ್ಣು ಕೊಟ್ಟವರು. ನೀವು ಅದೆಲ್ಲೋ ಒದ್ದಾಡಿಕೊಂಡು ಕಷ್ಟಪಡೋದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೆ ನನಗಾಗೋದಿಲ್ಲ. ನೀವಿನ್ ಮುಂದೆ ಈ ಮನೇಲೇ ಇರ್ತೀರ, ಇದು ನಿಮ್ಮ ಮನೆ. ಅಮ್ಮಜಿ, ಇಷ್ಟೊಂದು ದೊಡ್ಡ ಋಣಭಾವ ನನ್ನ ಮೇಲೆ ಒರೆಸ್ಬೇಡಿ. ಅದು ಬರೋ ಯೋಗ್ಯತೆ ನನಗಿಲ್ಲ. ನಿಮ್ಮ ಯೋಗ್ಯತೆ ಬಗ್ಗೆ ನಾನು ಮಾತಾಡೋದಿಲ್ಲ ಭುಜಂಗ ಅವರೇ. ಮನುಷ್ಯ ಒತ್ತಡಕ್ಕೆ ಸಿಲುಕಿ ಎಲ್ಲವನ್ನು ಕಳ್ಕೊಂಡ ಅಂದ ಮಾತ್ರಕ್ಕೆ ಅವನು ಅಯೋಗ್ಯ ಆಗೋದಿಲ್ಲ. ಆದರೂ ಅಮ್ಮಾಜಿ, ಈ ಮನೇನ ನಮ್ಮದು ಅಂತ ಒಪ್ಕೊಳ್ಳೋಕೆ ಹಾಕಿಲ್ಲ ಅಮ್ಮಾಜಿ. ನಮಗೆ ಬೇಡ ಅಮ್ಮಾಜಿ. ಯಾಕೆ ಬೇಗ್ರೆ ಹಾಗೆ ಹೇಳ್ತಾ ಇದ್ದೀರಾ? ಈ ಮನೆಯಲ್ಲಿ ಆರಾಮಾಗಿರಿ. ಯಾಕೆ, ಇಲ್ಲಿರೋಕ್ಕೆ ತಮಗೇನಾದರೂ ಸಮಸ್ಯೆ ಇದೆಯಾ? ಅಲ್ಲ, ಅದು ನಿಮಗೆ ಎಷ್ಟು ಸ್ವಾಭಿಮಾನ ಇದೆ ಅನ್ನೋದು ನನಗೆ ಗೊತ್ತು ಭುಜಂಗ ಅವರೇ. ಈ ಮನೆಯಲ್ಲಿ ನಿಮಗೆ ಇರೋಕೆ ಮುಜುಗರ ಅಂತ ಆದರೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಟ್ಕೊಂಡು ಹೋಗಿ. ಅದು ಅಲ್ಲದೆ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ನಿಮಗೊಂದು ಕೆಲಸನೂ ಕೊಡ್ತಾ ಇದ್ದೀನಿ. ಆಗ್ಬೋದಾ? ಈಗ ಒಪ್ಕೋತೀರಾ? ನನಗೆ ಮಾತೇ ಬರುತ್ತಿಲ್ಲ ಅಮ್ಮಾಜಿ. ಚಿಚಿ, ಏನು ಮಾಡ್ತಾ ಇದ್ದೀರಿ? ನೀವು ನಮ್ಮ ಪಾಲಿನ ದೇವರು ಅಂತ ಪದೇ ಪದೇ ಸಾಬೀತು ಮಾಡ್ತಾ ಇದ್ದೀರ. ಹೌದಮ್ಮಾಜಿ, ಅದು ಯಾವ ಜನ್ಮದಾಗೆ ನೀವು ನಮ್ಮ ತಾಯಿ ಆಗಿದ್ರೋ ಏನೋ, ಈ ಜನ್ಮದಾಗೆ ಈ ರೀತಿ ಎಲ್ಲ ಕಾಪಾಡ್ತಾ ಇದ್ದೀರಾ. ಯಾಕೆ ಹಾಗೆ ಹೇಳ್ತೀರಾ ಲೀಲಾ ಅವರೇ? ಹೋದ ಜನ್ಮದಲ್ಲಿ ನಾನು ನಿಮ್ಮ ಋಣದಲ್ಲಿದ್ದೆ ಅನ್ಸುತ್ತೆ. ಈಗ ಅದನ್ನ ತೀರಿಸ್ತಾ ಇದ್ದೀನೋ ಏನೋ. ಒಟ್ನಲ್ಲಿ ನೀವು ನಮ್ಮ ಮನೆಯವರು. ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀನಿ ನಾನು. ಆದರೆ ನಂದೊಂದು ಷರತ್ತಿದೆ.
ಅದಕ್ಕೆ ನೀವು ಒಪ್ಕೋಬೇಕು. ಏನಂತ ಅಮ್ಮಾಜಿ? ನಾನು ಪೂರ್ವಿ ವಿಷಯದಲ್ಲಿ ಒಂದು ಮಾತು ಕೊಟ್ಟಿದ್ದೆ. ಅದು ಈಡೇ ಇರೋ ತನಕ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಇದು ನನ್ನ ಗೌರವದ ಪ್ರಶ್ನೆ ಕೂಡ. ಪೂರ್ವಿಗೆ ಒಂದು ಬದುಕು ಸಿಗೋ ತನಕ ನನ್ನ ಆತ್ಮಸಾಕ್ಷಿ ನನ್ನನ್ನೇ ಚುಚ್ಚುತ್ತಾ ಇರುತ್ತೆ. ಪೂರ್ವಿನ ನನ್ನ ಜೊತೆ ಕಳಿಸ್ಕೊಡಿ. ಅವಳು ನಮ್ಮನೆಯಲ್ಲೇ ಇರಬೇಕು. ಈ ಮಾತಿಗೆ ನೀವ್ಯಾರೂ ಬೇಡ ಅನ್ನಲ್ಲ ಅಂದ್ಕೊಂಡಿದ್ದೀನಿ. ಈ ಅಮ್ಮಾಜಿ ಯಾಕೆ ಪೂರ್ವಿಂದ ಬಿದ್ದವ್ರೆ? ಅಲ್ಲ ಅಮ್ಮಾಜಿ, ಅವ್ರವ್ರ ಮನೆ ಹೆಣ್ಮಕ್ಳು ಜವಾಬ್ದಾರಿನ ತಗೊಳಕ್ಕಾಗಿಲ್ಲ ಅನ್ನೋ ಈ ಕಾಲದಾಗೆ ನಮ್ಮನೆ ಹೆಣ್ಮಕ್ಳು ಜವಾಬ್ದಾರಿನ ತಗೊಂಡು ಅವಳನ್ನೊಂದು ತಡ ಮುಟ್ಸೋವರೆಗೂ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ಬೇಕಾರೆ ನಾನು ಹೆಂಗೆ ಕಳ್ಸಕ್ಕೆ ಹಾಕಿಲ್ಲ ಅಂತ ಹೇಳಿ. ಆದರೆ ಪೂರ್ವಿ ಇಲ್ಲ ಇಲ್ಲ, ನಾನು ಬರಕ್ಕಿಲ್ಲ. ಪೂರ್ವಿ, ಅಮ್ಮಾಜಿ, ನೀವು ನನ್ನನ್ನು ತಿಳ್ಕೊಬೇಡಿ. ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ನಾನು ಯಾವಾಗಲೂ ಋಣಿಯಾಗಿರ್ತೀನಿ. ಆದರೆ ನಾನು ಆ ಮನೆಗೆ ಬರೋಕ್ಕಿಲ್ಲ. ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ಈಗಾಗಲೇ ನಿಮ್ಮ ಋಣ ನಮ್ಮ ಮೇಲೆ ಬೆಟ್ಟದಷ್ಟೈತೆ. ಅದನ್ನು ಹೆಂಗೆ ತೀರ್ಸೋದು ಅಂತ ಗೊತ್ತಿಲ್ಲ. ಈಗ ನಾನು ಮತ್ತೆ ಅಲ್ಲಿಗೆ ಬಂದು ನಿಮ್ಗೆ ಹೊರೆ ಆಗೋಕ್ಕೆ ನನಗೆ ಮನಸ್ಸಿಲ್ಲ ಅಮ್ಮಾಜಿ. ಹೊರೆನಾ? ನಿನ್ನನ್ನು ಹೊರೆ ಅಂತ ಯಾರು ಹೇಳಿದ್ದು? ನೀನು ಅಲ್ಲೇ ಇರಬೇಕು. ಯಾಕೆ ಅಂದರೆ ನೀನು ನಮ್ಮನೆಯವಳು. ಅಂದರೆ ನಿನ್ನ ಜೀವನ ಏನು ಅಂತ ನಿರ್ಧಾರ ಆಗೋವರೆಗೂ ನಮ್ಮನೆಯಲ್ಲೇ ಇರಬೇಕು ಅಂದೆ. ಇಲ್ಲ ಅಮ್ಮಾಜಿ, ನಾನು ಅಪ್ಪಯ್ಯ ಅವನ ಜೊತೆ ಇರಬೇಕು. ದಯವಿಟ್ಟು ಅದಕ್ಕೆ ಅವಕಾಶ. ನರೇಂದ್ರ, ಅಮ್ಮಾಜಿ 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 ಒಂದು ನಿಮಿಷ ಒಂದು ನಿಮಿಷ. ಹೇ ಪುಲ್ ಬಾ. ಅಪ್ಪಯ್ಯ, ನಾನು ಹೋಗಕ್ಕಿಲ್ಲ ಅಪ್ಪಯ್ಯ. ನಿಮ್ಮ ಅಪ್ಪಯ್ಯ ನಿನ್ನನ್ನು ಕಳ್ಸ್ಕೊಡಕ್ಕೆ ತುದ್ಗಾಲ ನಿಂತ್ಕೊಂಡನೆ ಅಂದ್ಕೋಬೇಡ. ಹಾಗೆ ನಾನೇನು ಹೇಳ್ತೀನಿ ಅದನ್ನು ಸರಿಯಾಗಿ ಕೇಳಿಸ್ಕೊಳಪ್ಪ. ಆಮೇಲೆ ನೇನೇ ಒಂದು ತೀರ್ಮಾನ. ಪುಟ, ಅಮ್ಮಾಜಿಯವರು ಪೂರ್ವಿ ಜವಾಬ್ದಾರಿ ನಂದು ಅಂತ ನನಗೆ ಮಾತು ಕೊಟ್ಟವ್ರೆ. ಆ ಮಾತನ್ನ ಉಳಿಸ್ಕೊಳ್ಳೋಕ್ಕೆ ಅವ್ರ ದೊಡ್ಡರನ್ನ ಮರ್ತ್ಬಿಟ್ಟು ನಮ್ಮ ತಕ್ಕ ಬಂದವರು. ನಮ್ಮ ತಕ್ಕ ಬಂದವರೇ ಪೂರ್ವಿನ ಕಳಿಸ್ಕೊಡಿ ಅಂತ ಕೇಳ್ಕೊಂತವ್ರೆ. ನೋಡು, ಕಳಿಸ್ಕೊಡ್ಬೇಕು. ನೀನು ಹೋಗ್ಬೇಕಲ್ವಾ? ಅವ್ರ ಋಣ ನಮ್ಮ ಮೇಲೆ ಏಟೊಂದೈತಿ ಹೇಳು. ಅವ್ರ ಪ್ರೀತಿ ಏಟೊಂದೈತಿ ಹೇಳು. ಅವ್ರ ವಿಶ್ವಾಸ ಏಟೊಂದೈತಿ ಹೇಳು. ನೀನು ಹೋದ್ರೆ ಅವ್ರಿಗೂ ಸಹ ನಮ್ಮ ಮಾತು ಕೇಳಿದ್ರು ಅಂತ ಒಂದು ತೃಪ್ತಿ ಅಲ್ವಾ? ನಮಗೂ ಅವ್ರು ಕೇಳಿದ ಮಾತನ್ನು ನೆನೆಸ್ಕೊಟ್ವಿ ಅನ್ನೋ ತೃಪ್ತಿ ಅಲ್ವಾ?
ಯೋಚನೆ ಮಾಡೋ. ನಂಗೆ ಗೊತ್ತೈತೆ ಕೋನು, ಯಾಕೋ ಆ ಮನೆ ನಿಂಗೆ ಹಾಕ್ಬರ್ಕಿಲ್ಲ, ಇಷ್ಟ ಆಗಕ್ಕಿಲ್ಲ ಅಂತ ನಂಗೆ ಗೊತ್ತೈತೆ. ಆದ್ರೆ ಪುಟ್ಟ, ಅವ್ರು ಮಾಡಿರೋ ಋಣನ ನನ್ನ ಕೈ ತೀರ್ಸಕ್ಕಾಗತ್ತೇನಪ್ಪ? ಹಾಂ, ಅವ್ರು ಏನೇನು ನಮಗೆ ಸಹಾಯ ಮಾಡೋರೆ ಅದನ್ನು ತೀರ್ಸಕ್ಕಾಗತ್ತೇನಪ್ಪ? ಕನಿಷ್ಠ ನೀನು ಹೋಗಿ ಆ ಅಮ್ಮಾಜಿ ಸೇವೆ ಮಾಡಿದ್ರೆ ಏನೋ ಅವ್ರಿಗೆ ಪ್ರತಿಯಾಗಿ ಸೇವೆ ಮಾಡಿದಂಥ ಅವಕಾಶ ಸಿಕ್ಬಿಡ್ತು ಅಂತ ಇದ್ಬಿಡ್ಬೋದಲ್ವಾ ನಾನು? ಯೋಚನೆ ಮಾಡು ಪುಟ್ಟ. ಕೈ ಮುಗಿದು ಕೇಳ್ಕೊಳ್ತೀನಿ ಕಣಪ್ಪ, ಹೋಗ್ಬಿಡು. ಅಯ್ಯೋ ಅಪ್ಪಯ್ಯ, ನೀವು ಹಿಂಗೆಲ್ಲ ಕೇಳ್ಕೋಬೇಡಿ, ನಾನು ಹೋಗ್ತೀನಿ. ಹೋಗ್ತಿಲ್ಲ? ನಿಮ್ಮ ಡಾಕ್ಟರ್ KG ಗಟ್ಟಲೆ ಟ್ಯಾಬ್ಲೆಟ್ಸ್ ಬರ್ಕೊಟ್ಟಿದ್ದಾರೆ. ನೀನು ಡೈಲಿ ಕರೆಕ್ಟಾಗಿ ತೊಗೊಂಡು ಬೇಗ ಹುಷಾರಾಗಬೇಕು. ನೀನು ತುಂಬ ವೀಕ್ ಆಗಿದೆಯಂತೆ, ಸೊ ಡೈಲಿ ಊಟ ತಿಂಡಿ ಕರೆಕ್ಟಾಗಿ ಮಾಡಬೇಕು. ನೀನು ಮೊದಲು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ದೆ ಕೂಲಾಗಿರೋದನ್ನು ಕಲ್ತ್ಕೋ. ಏನು? ನನ್ನ ಕಾಳಜಿ ನಾನು ಮಾಡ್ಕೊತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮಗೂ ಏಟಾಗೈತೆ, ಹಿಂದೆ ನೀವು ಹುಷಾರು. ನಾನು ನೋಡ್ಕೊಳಕ್ಕೆ ನನ್ನ ಹೆಂಡತಿ ಇರಬೇಕಾದ್ರೆ ನನಗೇನು ಚಿಂತೆ? ನೋಡು, ಇವತ್ತು ನಿಂಗೆ ಹುಷಾರಿಲ್ಲ ಅಂತ ಸುಮ್ಮನಿದ್ದೀನಿ. ನಾಳೆಯಿಂದ ಮುಖ ಈ ಥರ ಡಲ್ಲಾಗಿ ಇಟ್ಕೊಂಡಿದ್ರೆ ನಾನಂತೂ ಸುಮ್ಮನಿರಲ್ಲ. ಯಾವಾಗಲೂ ನಗ್ನಗ್ತಾ ಇರ್ಬೇಕು ನೀನು. ಮೊದಲು ಪೂರ್ವಿನ ಮನೆಗೆ ಕರ್ಕೊಬನ್ನಿ, ತಾನಾಗೆ ಮುಕ್ತಲ್ಲಿ ನಗು ಬರ್ತೈತೆ. ಏನಂದೆ? ಅದು ಮನೆಗೆ ಹೋಗೋಣ ಅಂದೆ. ಅದಕ್ಕೂ ಮುಂಚೆ ಒಂದು ಕೆಲಸ ಇದೆ. ಇಲ್ಲಿ ಕಣ್ಮುಚ್ಚು. ಯಾಕೆ? ಕಣ್ಮುಚ್ಚು ಹೇಳ್ತೀನಿ. ಇದೇನು ನಿಮ್ಮ ಹುಚ್ಚಾಟ? ಸುಮ್ಮನೆ ಮನೆಗೆ ಹೋಗೋಣ ನಡೀರಿ. ಒಳ್ಳೆ ಮಾತಲ್ಲಿ ಕಣ್ಮುಚ್ಕೊ. ನನಗೊಂದು ಗಿಫ್ಟ್ ತಂದಿದ್ದೀನಿ, ಕೊಡ್ತೀನಿ. ನನ್ಗೆ ಯಾವ ಗಿಫ್ಟು ಬೇಡ. ನಿನ್ನ ಹಿಂಗೆ ಆವಾಜ್ ಹಾಕಿದ್ರೆ ಅಲ್ವಾ ನಿನ್ನ ದಾರಿಗೆ ಬರೋದು? ಪ್ಲೀಸ್ 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 ಪ್ಲೀಸ್, ಹಾಗೆ ಇರು, ಕಣ್ಬಿಡ್ಬೇಡ. ನಿಮ್ಮನೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇವಳೇನೋ ಬರ್ತೀನಿ ಅಂತಂದ್ಲು, ಆದರೆ ಪಾಪ ಪದ್ಮಿನಿ ಗತಿ ಏನಾಗುತ್ತೋ ಏನೋ. ಅಯ್ಯೋ, ಇವಳು ಯಾಕೆ ಒಪ್ಕೊಂಡ್ಲು? ಅಲ್ಲಿ ಹೋದ್ರೆ ಮತ್ತೆ ರಾಮಾಯಣ ಶುರುವಾಗ್ತೈತೆ. ಅಲ್ಲವ ಪೂರ್ವಿ ನೀನು? ತುಳಸಿ, ಅಮ್ಮಾಜಿ, ನೀವು ಪೂರ್ವಿಂಗ್ ಕರ್ಕೊಂಡೋಗಿ. ಏನೋ ಚಿಕ್ಕ ಹುಡುಗಿ ಅವಾಗಲೇ ಬರೋಕ್ಕಿಲ್ಲ ಅಂದ್ಬಿಟ್ಲು, ಇವಳು ಒಪ್ಕೊಂಡವಳೆ, ನೀವು ಕರ್ಕೊಂಡೋಗಿ. ನೀನು ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ನನ್ನ ಮುಂದೆ ಯಾವತ್ತೂ ನಿನ್ನ ಖಾಲಿ ಹಣೆಯಲ್ಲಿರಬಾರ್ದು. ನಿನ್ನ ಹಣೆಯಲ್ಲಿ ಬಿಂದಿ ಇದ್ರೇನೆ ಲಕ್ಷಣ. ಯಾಕೆ ಕಣ್ಣಲ್ಲಿ ನೀರು? ಹೇಳ್ಕೊಳಕ್ ಆಗದರಷ್ಟು ಖುಷಿ ಆದಾಗ ಕಣ್ ತುಂಬುತ್ತಂತೆ ಅಲ್ವಾ? ಕೊನೆದಾಗ ಒಂದು ಮಾತು ಪದ್ಮಿನಿ, ಮದುವೆ ದಿನ ಮಾತ್ರ ಸಿಂಬಾಲಿಕ್ ಆಗಿ ಸಿಂಧೂರ ಇಟ್ಬಿಟ್ರೆ ಗಂಡ ಆಗಲ್ಲ, ತಾಳಿ ಕಟ್ಸ್ಕೊಂಡ್ಬಿಟ್ರೆ ಹೆಂಡ್ತಿನೂ ಆಗಲ್ಲ. ಜೊತೆಯಾಗಿ ನಡಿಬೇಕು, ಕಷ್ಟ ಬಂದರೆ ಕೈ ಕೈ ಹಿಡಿದು ಎದುರಿಸ್ಬೇಕು, ಖುಷಿ ಹಂಚ್ಕೋಬೇಕು, ಒಬ್ರನ್ನೊಬ್ರು ಜೀವಕ್ಕಿಂತ ಹೆಚ್ಚಾಗಿ ಹಚ್ಕೋಬೇಕು. ಒಂದು ಕ್ಷಣ ಕಾಣಿಸ್ಲಿಲ್ಲ ಅಂದ್ರೆ ಒದ್ದಾಟಾಗಿ ಹುಡ್ಕಾಡ್ಬೇಕು. ಅದು ನಿಜವಾದ ಗಂಡ ಹೆಂಡತಿ ಸಂಬಂಧ. ನಾನು ನೀನು ಗಂಡ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಯಾವ ತಾಳಿ ಅನ್ನೋ ಸಾಕ್ಷಿನೂ ಬೇಕಾಗಿಲ್ಲ.